ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ನಮಸ್ಕಾರ, ಸಂದೀಪ್ ಅವರೇ. ನಮಸ್ತೆ ಸರ್. ನಮಸ್ತೆ. ಸರ್, ಆರ್ ಯು ಸೇಫ್? ಹೇಗಿದ್ದೀರಾ? ಅಲ್ಲಿನ ಪರಿಸ್ಥಿತಿ ಹೇಗಿದೆ? ಇಲ್ಲಿನ ಪರಿಸ್ಥಿತಿ ಶನಿವಾರದಿಂದ ಸ್ವಲ್ಪ ಮಟ್ಟಿಗೆ ಅಲರ್ಟ್ ಘೋಷಣೆ ಆಗಿರುವಂತದ್ದು. ಶನಿವಾರ ಬೆಳಗಿನಿಂದ ಸೈರನ್ಗಳು ಮೊಳಗ್ತಿರುವಂತದ್ದು ಹಾಗೂ ಎಲ್ಲ ನಾಗರಿಕರ ಹಿತಾಸಕ್ತಿಯ ದೃಷ್ಟಿಯಿಂದ ಎಲ್ಲರೂ ಕೂಡ ಬಂಕರ್ಗಳಲ್ಲಿ ಸೇಫ್ ಆಗಿ ಇದ್ದಾರೆ. ಅಂದ್ರೆ ನಾವು ಅನಾವಶ್ಯಕವಾಗಿ ಹೊರಗಡೆ ಸುತ್ತಾಡುವಂತದ್ದು ಅಥವಾ ಎಲ್ಲ ರೀತಿಯ ವ್ಯವಸ್ಥೆಗಳು ಕೂಡ ಇದೆ. ಅಂದ್ರೆ ವಿಶೇಷವಾಗಿ ಇಲ್ಲಿನ ಇಂಟೆಲಿಜೆನ್ಸ್ ಹಾಗೂ ಡಿಫೆನ್ಸ್ ಫೋರ್ಸ್ ಹಾಗೂ ಟೆಕ್ನಾಲಜಿ ತುಂಬಾ ಇಂಪ್ರೂವ್ಮೆಂಟ್ ಇರೋದ್ರಿಂದ ನಾಗರಿಕರ ಹಿತಾಸಕ್ತಿಯ ದೃಷ್ಟಿಯಿಂದ ವಿಶೇಷ ಆಸಕ್ತಿಯನ್ನು ವಹಿಸಿದ್ದಾರೆ. ಮುಖ್ಯವಾಗಿ ಅಪಾಯದ ಮುನ್ಸೂಚನೆಗಳು ಇದ್ದಾಗ ನಮಗೆ ಸಂದೇಶಗಳು ನಮ್ಮ ಮೊಬೈಲ್ಗೆ ಬರ್ತದೆ. ಆ ತಕ್ಷಣ ನಾವು ನಿಯರೆಸ್ಟ್ ಇರುವಂತಹ ಬಂಕರ್ಗಳಲ್ಲಿ ನಾವು ನಮ್ಮ ಸೇಫ್ಟಿಯನ್ನು ನೋಡ್ಕೊಳ್ಬೇಕಾಗ್ತದೆ. ವಿಶೇಷವಾಗಿ ಎಲ್ಲಾ ವ್ಯಾಪ್ತಿಯಲ್ಲೂ ಕೂಡ ಅಪಾರ್ಟ್ಮೆಂಟ್ಗಳಲ್ಲಿ ಆಗಿರ್ಬೋದು ಅಥವಾ ಪಾರ್ಕ್ಗಳಲ್ಲಿ ಅಥವಾ ಪಬ್ಲಿಕ್ ಶೆಲ್ಟರ್ಗಳನ್ನ ನಾವು ಕಾಣಬಹುದು. ಆ ಸಂದರ್ಭಗಳಲ್ಲಿ ನಾವು ಸೂಕ್ತ ಆಶ್ರಯವನ್ನ ಪಡಿಬೇಕಾಗ್ತದೆ. ಸರ್, ಎಷ್ಟು ಕಾಲ ಆಯ್ತು? ಹಾಗೆ ಯಾವಾಗಿಂದ ಇದ್ದೀರಾ ಇಸ್ರೇಲ್ ಅಲ್ಲಿ? ನಾನು ಹತ್ರ 1 ವರ್ಷ ಆಯ್ತು ಸರ್. ಹಾಗೆ ಇಲ್ಲಿ ವಿಶೇಷವಾಗಿ ಸ್ವಲ್ಪ ಹೊಸಬ್ರು ಬರೋರಿಗೆ ಸ್ವಲ್ಪ ನೈತಿಕ ಸ್ಥೈರ್ಯವನ್ನ ತುಂಬತಕ್ಕಂತ ಇಂತಹ ಸನ್ನಿವೇಶಗಳನ್ನ ಎದುರಿಸಿದಾಗ ಈ ಸೈರನ್ಗಳನ್ನೆಲ್ಲ ಕೇಳಿದಾಗ ವಿಶೇಷವಾಗಿ ಒಂದು ಫಿಯರ್ ಬಂದೇ ಬರ್ತದೆ. ಅಂತ ಸಂದರ್ಭದಲ್ಲಿ ಇಸ್ರೇಲ್ ನಲ್ಲಿರುವಂತಹ ಕನ್ನಡಿಗರು ಇಲ್ಲಿ ಅನೇಕ ವರ್ಷಗಳಿಂದ ಇಲ್ಲಿ ಉದ್ಯೋಗಿಗಳಾಗಿ ದುಡಿತಾ ಇರುವಂತಹವರು ಇಲ್ಲಿ ಹೊಸಬ್ರು ಯಾರು ಬಂದಿರ್ತಾರೆ ಅವ್ರಿಗೆ ನೈತಿಕ ಸ್ಥೈರ್ಯವನ್ನ ತುಂಬತಕ್ಕಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇಲ್ಲಿ ಸುರಕ್ಷತೆಯ ದೃಷ್ಟಿಯಿಂದ ಯಾವುದೇ ಸಮಸ್ಯೆ ಇಲ್ಲ. ಖಂಡಿತವಾಗ್ಲೂ ಇಲ್ಲಿನ ವ್ಯವಸ್ಥೆಯ ಬಗ್ಗೆ ನಮ್ಗೆ ನಂಬಿಕೆ ಇದೆ. ಹಾಗೆ ವಿಶೇಷವಾಗಿ ನಾವು ಈ ಸಂದರ್ಭದಲ್ಲಿ ಎಂತಹ ಸನ್ನಿವೇಶ ಬಂದರೂ ಕೂಡ ಇಲ್ಲಿಯ ಭಾರತೀಯರು ಕನ್ನಡಿಗರ ಹಿತಾಸಕ್ತಿಗೆ ವಿಶೇಷ ಆಸಕ್ತಿಯನ್ನ ತೆಗೆದುಕೊಂಡಿರ್ತಕ್ಕಂತಹ ಕೇಂದ್ರ ಸರ್ಕಾರಕ್ಕೆ ಹಾಗೂ ನಮ್ಮ ರಾಜ್ಯ ಸರ್ಕಾರಕ್ಕೆ ನಾವು ಧನ್ಯವಾದಗಳನ್ನ ಎಲ್ಲ ಭಾರತೀಯರು ಕನ್ನಡಿಗರ ಪರವಾಗಿ ನಾವು ಹೇಳಲಿಕ್ಕೆ ಬಯಸ್ತೇವೆ. ಮುಖ್ಯವಾಗಿ ಇಲ್ಲಿ ಉದ್ಯೋಗಿಗಳಾಗಿರುವಂತಹ ಕುಟುಂಬಸ್ಥರು ಹಾಗೂ ಅವರ ಪೇರೆಂಟ್ಸ್ ಗಳಿಗೆಲ್ಲ ಸಹಜವಾಗಿ ಒಂದು ಆತಂಕಗಳು ಇದ್ದೇ ಇರ್ತದೆ. ಖಂಡಿತವಾಗ್ಲೂ ಮಾಧ್ಯಮದ ಮೇಲೆ ನಮ್ಗೆ ತುಂಬಾ ನಂಬಿಕೆ ಇದೆ. ಇಲ್ಲಿಯ ವಾಸ್ತವ ಚಿತ್ರಣವನ್ನ ತಾವು ಸಮಾಜದ ಮುಂದೆ ತೆಗೆದಿರ್ತಕ್ಕಂತಹ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ರೆ ನಿಮ್ಗೂ ಕೂಡ ಈ ಸಂದರ್ಭದಲ್ಲಿ ನಾವು ಧನ್ಯವಾದವನ್ನ ಹೇಳ್ತೇವೆ. ಬಟ್ ಒಂದು ವಿಚಾರ, ಇಸ್ರೇಲ್ ಅಲ್ಲಿರುವಂತಹ ಯಾರಿಗೇ ಆಗ್ಲಿ, ಇನ್ಕ್ಲೂಡಿಂಗ್ ನಿಮ್ಮನ್ನ ಸೇರಿಸಿ ಕೂಡ, ಯುದ್ಧ ಅನ್ನುವಂಥದ್ದು, ಈ ಬಾಂಬ್ ಬ್ಲಾಸ್ಟ್, ಮಿಸೈಲ್ ದಾಳಿ ಹೊಸದೇನಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಇಸ್ರೇಲ್ ಸುತ್ತಮುತ್ತ ಇರೋದೆಲ್ಲವೂ ಕೂಡ ಅವರ ಅಪೋಸಿಷನ್ ಅಲ್ಲೇ ಇರುವಂಥದ್ದು, ಎಲ್ಲ ವೈರಿ ರಾಷ್ಟ್ರಗಳೇ ಇರೋದು. ಖಂಡಿತ. ಅಂದ್ರೆ ಎಂತಹ ಸನ್ನಿವೇಶ ಬಂದರೂ ಕೂಡ ಅದನ್ನ ಎದುರಿಸೋದಿಕ್ಕೆ ಅದೇ ನಾನು ಹೇಳಿರುವಂತದ್ದು, ಇಲ್ಲಿಯ ಗುಪ್ತಚರ ಅನ್ನುವಂಥದ್ದು ಅಷ್ಟರ ಮಟ್ಟಿಗೆ ಸದೃಢವಾಗಿರುವಂತದ್ದು, ಅಷ್ಟು ವೇಗವಾಗಿ ಕಾರ್ಯಪ್ರವೃತ್ತ ಆಗ್ತಕ್ಕಂತಹ ವ್ಯವಸ್ಥೆಯಲ್ಲಿರುವಂತದ್ದು. ಆದ್ರಿಂದ ಇಲ್ಲಿ ಸೈರನ್ ಆಗುವಂತದ್ದು ಅಥವಾ ನಾವು ಇಂತಹ ಸನ್ನಿವೇಶಗಳನ್ನ ಎದುರಿಸಲು ಮಾನಸಿಕವಾಗಿ ಸಜ್ಜಾಗಿರುವಂತದ್ದು ಇಲ್ಲಿಯ ಸ್ವಾಭಾವಿಕ ಸನ್ನಿವೇಶ ನಾವು ನೋಡಿರೋ ಮಟ್ಟಿಗೆ. ಯಾಕಂದ್ರೆ ಇಲ್ಲಿಯ ನಾಗರಿಕರು ದಿನಕ್ಕೆ ಈಗ ಶನಿವಾರದಿಂದ ಸೈರನ್ ಆರಂಭ ಆಗಿರುವಂತದ್ದು, ನಿನ್ನೆ ಮಧ್ಯಾಹ್ನದ ನಂತರ ಒಂದು 10-13 ಸರಿ ಆಗಿರುವಂತದ್ದು. ಕೆಲವೆಡೆ ಒಂದಷ್ಟು ಹಾನಿಗಳಾಗಿರುವಂತದ್ದು, ಆದ್ರೆ ಯಾವುದೇ ದೊಡ್ಡ ಪ್ರಮಾಣದ ಆತಂಕ ಪಡ್ತಕ್ಕಂತಹ ಸನ್ನಿವೇಶಗಳು ಯಾವ್ದು ಇಲ್ಲಿ ನಡೆದಿಲ್ಲ. ಅಂದ್ರೆ ಸಹಜವಾಗಿ ನಾವು ಸಾರ್ವಜನಿಕವಾಗಿ ಹೋಗೋದಿಕ್ಕೆ ಸುತ್ತಾಡೋದಿಕ್ಕೆ ಅವಕಾಶ ಇಲ್ಲ. ಇಲ್ಲಿಯ ಇಲಾಖೆಯ ನಿರ್ದೇಶನಗಳನ್ನ, ಸರ್ಕಾರದ ನಿರ್ದೇಶನಗಳನ್ನ ಪಾಲಿಸಿದ್ರೆ ಖಂಡಿತವಾಗ್ಲೂ ಯಾರಿಗೂ ಕೂಡ ತೊಂದರೆ ಆಗೋದಿಲ್ಲ. ಆದ್ರಿಂದ ಇಲ್ಲಿ ಎಲ್ರೂ ಕೂಡ ಕನ್ನಡಿಗರು, ನಮ್ಮ ಭಾರತೀಯರೆಲ್ಲರೂ ಕೂಡ ಸೇಫ್ ಆಗಿದ್ದಾರೆ ಅಂತ ಅತ್ಯಂತ ತುಂಬಾ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ಬಯಸ್ತೇನೆ. ಓಕೆ, ಹೋಲ್ಡ್ ಆನ್ ಸರ್, ಹೋಲ್ಡ್ ಆನ್, ಮಾತನಾಡಿಸ್ತೇನೆ. ದುಬೈನಿಂದ ಮತ್ತೊಬ್ರು ಕನ್ನಡಿಗರು ಶಿವರಾಮ್ ಅಂತ ಲೈವ್ ನಲ್ಲಿ ಅವರು ಕನೆಕ್ಟ್ ಆಗ್ತಾ ಇದ್ದಾರೆ. ಸರ್ ನಮಸ್ಕಾರ ಶಿವರಾಮ್ ಅವರೇ. ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಶಿವರಾಮ್ ಸರ್? ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ, ಮಾತನಾಡಿಸೋಣ. ಇಸ್ರೇಲ್ ಅಲ್ಲಿರುವಂತಹ ಸಂದೀಪ್ ಅವರು ಅಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ರು. ಸರ್, ಅಲ್ಲಿ ಪ್ರೆಸೆಂಟ್ ಎಲ್ಲ ಓಕೆ ಅಂತ ಅನ್ಸುತ್ತಾ? ಈಗ ತಾವು 1 ವರ್ಷದಿಂದ ರೆಸಿಡೆಂಟಲ್ ಆಗಿರೋದ್ರಿಂದ ಅಲ್ಲಿ ಖಂಡಿತವಾಗ್ಲು ಯಾವುದೇ ರೀತಿಯ ಸಮಸ್ಯೆಗಳು ಇದುವರೆಗೂ ಇಲ್ಲ. ಅತ್ಯಂತ ಸುರಕ್ಷಿತವಾಗಿ ನಾವಿದ್ದೇವೆ. ಅಂದ್ರೆ ಇಲ್ಲಿಯ ನಮ್ಮ ಇಲಾಖೆಯ ನಿರ್ದೇಶನಗಳಿಗೆ, ಸರ್ಕಾರದ ನಿರ್ದೇಶನಗಳೇನಿರ್ತದೆ ಅದನ್ನ ನಾವು ಅಚ್ಚುಕಟ್ಟಾಗಿ ಪಾಲಿಸಿದ್ರೆ ಯಾರಿಗೂ ಯಾವುದೇ ರೀತಿಯ ತೊಂದರೆ ಇಲ್ಲ. ಅತ್ಯಂತ ಸುರಕ್ಷಿತವಾಗಿ ಎಲ್ರೂ ಇದ್ದಾರೆ ಅಂತ ನಾವು ಹೇಳ್ಬೋದು ಇಲ್ಲಿ. ಯಾಕಂದ್ರೆ ಇವಾಗ ವಿಮಾನಯಾನಗಳೆಲ್ಲ ಸ್ಥಗಿತ ಆಗಿರುವಂತದ್ದು, ಶಾಲಾ ಕಾಲೇಜುಗಳು ರಜೆ ಘೋಷಣೆ ಆಗಿರುವಂತದ್ದು, ಸಾರ್ವಜನಿಕವಾಗಿ ಎಲ್ಲೂ ಕೂಡ ವಾಹನಗಳ ದಟ್ಟಣೆಗಳಿಲ್ಲ. ಎಲ್ರು ಅವರವರ ಸುರಕ್ಷತೆಯ ದೃಷ್ಟಿಯಿಂದ ಅವರ ಮನೆಯಲ್ಲಿ ಇದ್ದಾರೆ ಅಂತ ಹೇಳಲಿಕ್ಕೆ ಬಯಸ್ತೇನೆ.
ಓಕೆ, ಹೋಲ್ಡ್ ಆನ್ ಸಂದೀಪ್ ಸರ್, ಮಾತನಾಡಿಸ್ತೇನೆ. ದುಬೈನಿಂದ ಶಿವರಾಮ್ ಅಂತ ಮತ್ತೊಬ್ರು ಕನ್ನಡಿಗರು ಮತ್ತೆ ಜಾಯ್ನ್ ಆಗಿದ್ದಾರೆ ಲೈವ್ನಲ್ಲಿ. ಸರ್ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ ಸರ್, ಆರ್ ಯು ಓಕೆ? ಯಾವ ಜಾಗದಲ್ಲಿ ಇದ್ದೀರಾ? ಆಮೇಲೆ ಹೇಗಿದೆ ಪರಿಸ್ಥಿತಿ? ಈಗ 2 ದಿನದಿಂದ ತುಂಬಾ ಇವತ್ತಿಗೆ ಹೋಲಿಕೆ ಮಾಡಿದ್ರೆ ಕಡಿಮೆ ಇತ್ತಂತೆ ಬಾಂಬ್ ಬ್ಲಾಸ್ಟಿಂಗ್ ಎಲ್ಲ, ಇದು ಸ್ವಲ್ಪ ಜಾಸ್ತಿ ಆಗಿದೆ ಅನ್ನೋ ಮಾಹಿತಿ ಇದೆ. ಇವಾಗ ಸರ್ ನಾನಿರೋದು ಅಜ್ಮಾನ್ ಎಮಿರೇಟ್ ಅಲ್ಲಿ UAE. ಹಾ, ಸೊ ನಾವಿರೋ ಕಡೆ ಸದ್ಯಕ್ಕೆ ಏನು ಸಹ ಪ್ರಾಬ್ಲಮ್ ಇಲ್ಲ. ಅಂದ್ರೆ ನಾವು ನಾರ್ಮಲ್ ಆಗಿ ಇಷ್ಟು ದಿನ ಹೇಗಿದ್ವಿ, ಹಾ, ಅಂದ್ರೆ ಇವಾಗ ಈ ಪ್ರಾಬ್ಲಮ್ ಎಲ್ಲ ಸ್ಟಾರ್ಟ್ ಆಗಿರೋ ಮೊದ್ಲೇ ಇವಾಗ ಸಹ ನಾರ್ಮಲ್ ಆಗಿ ಅದೇ ತರ ಇದೀವಿ. ನಾರ್ಮಲ್ ಡ್ಯೂಟಿ ಹೋಗ್ತಾ ಇದೀವಿ. ಏನ್ ಡ್ಯೂಟಿ ಟೈಮಿಂಗ್ಸ್ ಕೊಟ್ಟಿದ್ದಾರೆ ಎಲ್ಲ ಸಹ ಆಗಿದೆ. ಮತ್ತೆ ಏನಂತ ಹೇಳಿದ್ರೆ ಎಲ್ಲೆಲ್ಲ ವರ್ಕ್ ಫ್ರಮ್ ಹೋಮ್ ಸ್ಟಾರ್ಟ್ ಮಾಡ್ಲಿಕ್ಕೆ ಹೇಳಿದಾರೆ ಅಲ್ಲೆಲ್ಲ ಮಾಡ್ಕೊಂಡಿದ್ದಾರೆ. ಸೊ ನಮ್ಗೆ ಡೈಲಿ ವರ್ಕಿಗೆ ಹೋಗ್ಬೇಕು, ಅದಕ್ಕೋಸ್ಕರ ನಾವು ಹೋಗಿ ಬರ್ತಾ ಇದೀವಿ. ಮತ್ತೆ ಇಲ್ಲಿ ಗವರ್ಮೆಂಟ್ ಇಂದ ಎಲ್ಲ ಅಂಡರ್ ಕಂಟ್ರೋಲ್ ಇದೆ. ಸೊ ಅಲ್ಲಿ ಇವಾಗ ಏನಂತ ಹೇಳಿದ್ರೆ ಎಲ್ಲರಿಗೂ ಸಹ ಮೆಸೇಜ್ ಕಳಿಸಿದ್ದಾರೆ. ಯಾರ್ಯಾರೆಲ್ಲ ಮೊಬೈಲ್ ಯೂಸ್ ಮಾಡ್ತಾರೆ ಎಲ್ಲರಿಗೂ ಮೆಸೇಜ್ ಕಳಿಸಿದ್ದಾರೆ, ಯಾವ ಟೈಮ್ ಅಲ್ಲಿ ಹೇಗೆ ಇರಬೇಕು, ಮತ್ತೆ ಯಾವ ಟೈಮ್ ನಲ್ಲಿ ಹೊರಗಡೆ ಹೋಗ್ಬೇಕು, ಹೊರಗಡೆ ಹೋಗ್ಬಾರ್ದು ಅನ್ಕೊಂಡು. ಸೊ ಎಲ್ಲ ಅಂಡರ್ ಕಂಟ್ರೋಲ್ ಇದೆ. ಇನ್ನೊಂದು ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ನಮ್ಮ ಊರಿಂದ ಬೈಂದೂರು ನಮ್ಮೂರು. ಸೊ ಗುರುರಾಜ್ ಗಂಟೋಳಿ ಅವರು ನಮ್ಗೆ ಎಲ್ಲರಿಗೂ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಇಲ್ಲಿ ನಮ್ಮ ದುಬೈಲಿರೋ ಕನ್ನಡಿಗರೆಲ್ಲರಿಗೂ ಒಂದು ವಾಟ್ಸ್ಆಪ್ ಗ್ರೂಪ್ ಅಂತ ಮಾಡ್ಬಿಟ್ಟು ಅವ್ರೆಲ್ರಿಗೂ ಸಹ ಏನೇನ್ ಹೆಲ್ಪ್ ಬೇಕು, ಯಾರ್ಯಾರ ಕಡೆಯಿಂದ ಬೇಕು ಅವ್ರ ಟೀಮ್ನವ್ರು ಮಾಡ್ತಾ ಇದ್ದಾರೆ. ಸೊ ನಮ್ಗೆ ಏನು ಸಣ್ಣ ಪ್ರಾಬ್ಲಮ್ ಸಹ ಅವ್ರಿಗೆ ಕೇಳಲಿಕ್ಕೆ ಸಹ ಕಮ್ಯುನಿಕೇಶನ್ ಅಲ್ಲಿ ಇದ್ದಾರೆ ಎಲ್ಲರೂ ಸಹ. ಸೊ ಏನ್ ತೊಂದ್ರೆ ಇಲ್ಲ ನಾವಿರೋ ಕಡೆಯಲ್ಲಿ. ಓಕೆ ಓಕೆ. ಈ ನಿಮ್ಮ ಸುತ್ತಮುತ್ತ ಈ ಬಾಂಬ್ ಬ್ಲಾಸ್ಟಿಂಗ್ ಆಗೋದು, ಕ್ಷಿಪಣಿಗಳ ಬ್ಲಾಸ್ಟ್ ಆಗೋದು, ಸೌಂಡು ಆ ಥರದ್ದು ಏನಿಲ್ವಾ? ತುಂಬಾ ದೂರ ಇದ್ದೀರಾ ತಾವು? ಹೌದು, ನಾನು ಸ್ವಲ್ಪ ದೂರ ಇರೋದ್ರಿಂದ ನಮ್ಗೆ ಸಹ ಇನ್ನೂ ಸಹ ಏನು ಕೇಳಿಸಿಲ್ಲ. ಬಟ್ ನಾನು ಫ್ರೆಂಡ್ಸ್ಗೆಲ್ಲ ಕಾಲ್ ಮಾಡಿ ಕೇಳಿದವಾಗ ಹೇಳಿದ್ರು ಈ ತರ ಸೌಂಡ್ ನೀನು ಸಹ ಕೇಳಿಸ್ತಾ ಇದೆ ಅನ್ಕೊಂಡೆಲ್ಲ ಹೇಳಿದ್ರು. ಬಟ್ ನಮ್ಗಿನ್ನೂ ಸಹ ಆ ತರ ಸೌಂಡ್ಸ್ ಕೇಳಲಿಲ್ಲ. ಸೊ ಅಲ್ಲಿ ಫ್ರೆಂಡ್ಸ್ ಕಾಲ್ ಮಾಡುವಾಗ ಹೇಳಿದ್ರು ಈ ತರ ಸೌಂಡ್ ಆಗ್ತಾ ಇದೆ, ನಮ್ಗೆಲ್ಲ ಒಳಗನೆ ಇರ್ಲಿಕ್ಕೆ ಹೇಳಿದ್ದಾರೆ, ಯಾರು ಹೊರಗಡೆ ಹೋಗ್ಬಾರ್ದು ಅನ್ಕೊಂಡೆಲ್ಲ ಎಲ್ಲ ಸೇಫ್ಟಿ ಮೆಜರ್ಮೆಂಟ್ ಹೇಳಿದ್ದಾರೆ. ಐ ಥಿಂಕ್ ತಾವು ಎಷ್ಟು ದಿನ ಆಯ್ತು ಅಲ್ಲಿ ಹೋಗಿ? ನಾನು ಬಂದು 8 ವರ್ಷ ಆಯ್ತು. ಈಗ ರೀಸೆಂಟ್ ಆಗಿ ಊರಿಗೆ ಹೋಗಿ ಬಂದಿದ್ದಷ್ಟೇ. ಸೊ ಯಾಕಂದ್ರೆ 8 ವರ್ಷದ ಅವಧಿಯಲ್ಲಿ ಐ ಥಿಂಕ್ ನೀವು ಯಾವತ್ತೂ ನೋಡಿರ್ಲಿಕ್ಕಿಲ್ಲ ಇಂತಹ ವಾತಾವರಣ. ಇಲ್ಲ ಇಲ್ಲ, ಇದು ಫಸ್ಟ್ ಟೈಮ್ ಇಷ್ಟವರೆಗೂ ಸಹ ಏನೂ ಆಗಿಲ್ಲ. ಇನ್ನು ಸಹ ಈಗ ಏನಾದ್ರು ಪ್ರಾಬ್ಲಮ್ ಆದ್ರೂ ಸಹ ಏನು ತೊಂದರೆ ಆಗಲ್ಲ ಅನ್ಕೊಂಡು ಒಂದು ಧೈರ್ಯದಲ್ಲಿ ಇದ್ದೀವಿ. ಯಾಕಂದ್ರೆ ಇಲ್ಲಿಂದ ಗವರ್ಮೆಂಟ್ ಅಷ್ಟು ನಮ್ಗೆ ಸೇಫ್ಟಿ ಎಲ್ಲ ತಗೋತಾ ಇದ್ದಾರೆ. ಅದೇ ರೀತಿ ಇಂಡಿಯಾದಿಂದ ಸಹ ಈ ತರ ನಮ್ಗೆ ಎಲ್ಲರೂ ಕೇಳ್ತಾ ಇರೋದು ಒಂಥರ ಖುಷಿ ಆಗ್ತಾ ಇದೆ. ಓಕೆ, ನಮ್ನೆಲ್ಲ ಕೇಳ್ತಾ ಇದ್ದಾರೆ ಅನ್ಕೊಂಡು ಒಂದು ಜವಾಬ್ದಾರಿಯಿಂದ ಇದು ಮಾಡ್ತಾ ಇದ್ದಾರೆ ಅನ್ಕೊಂಡು ಖುಷಿ ಆಗ್ತಾ ಇದೆ. ಸೊ ಏನ್ ತೊಂದ್ರೆ ಇಲ್ಲ, ಊರಲ್ಲಿ ನಾವು ಹೇಗಿರ್ತೀವಿ ಸೇಮ್ ಹಾಗೆ ಎಲ್ಲಿ ಸಹ ಇದ್ದೀವಿ, ತೊಂದ್ರೆ ಇಲ್ಲ. ಈಗಲ್ಲ ಫಸ್ಟ್ ಟೈಮ್ ಆಗಿರೋದ್ರಿಂದ ಈ ಯುದ್ಧದ ವಾತಾವರಣ ಒಂದು ಭಯ ಇರುತ್ತೆ ಸಹಜವಾಗಿ. ಬಟ್ ಇರುತ್ತೆ. ಅನ್ನಿಸ್ತಾ ಇದೆಯಾ, ಫೀಲ್ ಆಗ್ತಾ ಇದೆಯಾ ಹೇಗೆ? ಬಿಕಾಸ್ ನೀವು ಅಲ್ಲಿ ಹೌದೌದು, ಮೀಡಿಯಾಗಳನ್ನ ನೋಡ್ತಾ ಇರ್ತೀರ, ಟಿವಿಗಳನ್ನ ಅಬ್ಸರ್ವ್ ಮಾಡ್ತಾ ಇರ್ತೀರಲ್ಲ. ಹೌದೌದು, ಎಲ್ಲ ನೋಡ್ತಾ ಇದೀವಿ. ಸ್ಟಾರ್ಟಿಂಗ್ ಅಲ್ಲಿ ಅನಿಸ್ತು ಫಸ್ಟ್ ನಮ್ಗೆ ಏನಪ್ಪಾ ಇದು ಹೊರಗಡೆ ಹೋಗ್ಬೇಕು ಅನ್ಕೊಂಡೆಲ್ಲ ಅನಿಸ್ತಿತ್ತು. ಆಮೇಲೆ ಗೊತ್ತಾಯ್ತು ನಮ್ಗಂದ್ರೆ ಇಲ್ಲಿಂದು ಪ್ರಿಕಾಷನ್ಸ್ ಎಲ್ಲ ನೋಡಿದವಾಗ ಗೊತ್ತಾಯ್ತು ಇಲ್ಲಿ ಏನು ತೊಂದರೆ ಆಗಲ್ಲ ಅನ್ಕೊಂಡು. ಸೊ ಸದ್ಯಕ್ಕೆ ಏನ್ ತೊಂದ್ರೆ ಇಲ್ಲ ನಮ್ಗೆ. ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ಇಷ್ಟವರೆಗೂ ಯಾವ ವರ್ಷನ ಕೇಳದೆ ಇರುವಂತದ್ದು ಸಡನ್ ಆಗಿ ಇವಾಗ ಈ ತರ ಆಯ್ತಲ್ಲ ಅನ್ಕೊಂಡು ಸ್ವಲ್ಪ ಇದು ಭಯ ಆಗಿದ್ದಂತೂ ಹೌದು. ಇಲ್ಲೆಲ್ಲ ಹೇಗೆ ಸರ್ ನಿಮ್ಮ ಸುತ್ತಮುತ್ತ ಶಾಲೆ, ಕಾಲೇಜು, ಸರ್ಕಾರಿ ಕಚೇರಿಗಳು ಎಲ್ಲ ಓಪನ್ ಇದೆಯಾ ಹೇಗೆ? ಇಲ್ಲ ಇಲ್ಲ, ಸ್ಕೂಲ್ ಎಲ್ಲ ಕಾಲೇಜ್ ಎಲ್ಲ ಸಹ ಇವಾಗ ರಿಮೋಟ್ ಕಂಟ್ರೋಲ್ ಅಂದ್ರೆ ಇವಾಗ ಎಲ್ರಿಗೂ ಸಹ ಆನ್ಲೈನ್ ಕ್ಲಾಸ್ ಮಾಡ್ತಾ ಇದ್ದಾರೆ. ಯಾವ್ದು ಸ್ಕೂಲ್ ಓಪನ್ ಮಾಡಿಲ್ಲ, ಕ್ಲೋಸ್ ಇದೆ. ಅಂದ್ರೆ 3 days ಅಂತ ಹೇಳಿದ್ದಾರೆ. ಸೊ ನಾಳೆ ತನಕ ನೋಡ್ಬಿಟ್ಟು ಮತ್ತೆ ಅವರು ಎಕ್ಸ್ಟೆಂಡ್ ಮಾಡ್ತಾರೆ ಅಂತ ನೋಡ್ಬೇಕಷ್ಟೇ. ಅಂದ್ರೆ ಇವತ್ತಿನವರೆಗೂ ಟೈಮಿಂಗ್ ಕೊಟ್ಟಿದ್ರಾ? ಇವತ್ತಿನವರೆಗೂ ಕ್ಲೋಸ್ ಅಂತ ಮೆಸೇಜ್ ಬಂದೈತಾ? ನಿನ್ನೆ, ಇವತ್ತು ಮತ್ತೆ ನಾಳೆ ತನಕ ಟೈಮಿಂಗ್ ಕೊಟ್ಟಿದ್ದಾರೆ. 1, 2, 3 ಹಾಗೆ. ಮತ್ತೆ ನಾಡಿದ್ದು ಅವ್ರು ಎಕ್ಸ್ಟೆಂಡ್ ಮಾಡ್ತಾರ ಅಥವಾ ಏನಂತ ಗೊತ್ತಿಲ್ಲ. ನಾಳೆ ತನಕ ನೋಟಿಸ್ ಇದೆ ಓಪನ್ ಮಾಡ್ತಾರೆ. ಅಂದ್ರೆ ಮೆಸೇಜ್ ಅಲ್ಲಿ ಏನಿದೆ, ಇನ್ ಕೇಸ್ ಅದನ್ನ ಎಕ್ಸ್ಟೆಂಡ್ ಮಾಡಬಹುದು ಅನ್ನೋ ಮೆಸೇಜ್ ಇದೆಯಾ? ಅದು ಇನ್ನೂ ಸಹ ಬಂದಿಲ್ಲ ನಮ್ಗೆ. ಫಸ್ಟ್ ಮೆಸೇಜ್ ಮಾತ್ರ ಬಂದಿದ್ದು ಈ ತರ ವರ್ಕ್ ಫ್ರಮ್ ಹೋಮ್ ಗೆ ಮತ್ತೆ ಸ್ಕೂಲ್ ಕಾಲೇಜ್ ಓಪನ್ ಹೇಗಿದೆ ಅನ್ಕೊಂಡು. ಮತ್ತೆ ಇನ್ನೂ ಸಹ ನೋಟಿಸ್ ಬಂದಿಲ್ಲ ಗವರ್ಮೆಂಟ್ ಇಂದ. ಸೊ ಈಗ ವರ್ಕರ್ಸ್ ಗಳಿಗೂ ಕೂಡ ವರ್ಕ್ ಫ್ರಮ್ ಹೋಮ್ ಇದೆ ಎಲ್ಲರಿಗೂ ಟೋಟಲ್? ಎಲ್ಲೆಲ್ಲ ಪಾಸಿಬಲ್ ಆಗುತ್ತೆ ಅಲ್ಲೆಲ್ಲಿ ವರ್ಕ್ ಫ್ರಮ್ ಹೋಮ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಅಂದ್ರೆ ಕೆಲವು ಕಡೆ ಹೋಗ್ಲೇಬೇಕಾಗ್ತದೆ, ಅವಾಗೆಲ್ಲ ಸಿಚುವೇಶನ್ ನೋಡ್ಕೊಂಡು ಹೋಗ್ತಾರೆ ಅಷ್ಟೇ. ತುಂಬಾ ಹೊರಗಡೆ ಸುತ್ತಾಡೋದಾಗ್ಲಿ ಆತರ ಏನ್ ಮಾಡಕ್ಕಿಲ್ಲ ಅಷ್ಟೇ. ಈಗ ತಾವು ವರ್ಕ್ ಫ್ರಮ್ ಹೋಮ್ ಸರ್ ಈಗ? ಇಲ್ಲ ಇಲ್ಲ, ನಾನು ಹೋಗಿ ಬಂದಿದ್ದೆ. ಇವಾಗ ಬ್ರೇಕ್ ಟೈಮ್ ಅಂತ ಇದ್ದೀನಿ, ಮತ್ತೆ ಹೋಗ್ತೀನಿ. ಸೊ ಸಂಜೆ 5 ಗಂಟೆ ತನಕ ಇರ್ತದೆ. ಈಗ ಅಲ್ಲಿ ಈಗ ತಾವು ಅನಿವಾಸಿ ಭಾರತೀಯರು ಅಲ್ಲೇ ಇರುವಂತಹ ರೆಸಿಡೆಂಟಲ್ಸ್ಗಳು ಏನ್ ಮಾತಾಡ್ತಾ ಇದ್ದಾರೆ ಈ ಬಗ್ಗೆ, ಏನ್ ಹೇಳ್ತಾರೆ, ಅವ್ರ ಒಪಿನಿಯನ್ ಏನಿದೆ? ಈಗ ನಿಮ್ಮ ಕೊಲೀಗ್ಸ್ ಇರ್ತಾರಲ್ಲ. ಹೌದೌದು. ಸೊ ಅಲ್ಲಿ ನನ್ನ ಜೊತೆ ಇರೋರೆಲ್ಲ ಅಂದ್ರೆ ಕನ್ನಡದಲ್ಲಿ ನಾನು ಒಬ್ಬನೇ, ಮತ್ತೆಲ್ಲ ಬೇರೆ ಕಡೆ ಇದ್ದವರು. ಬಟ್ ಎಲ್ರು ಸಹ ಯಾಕಂದ್ರೆ ಎಲ್ರು ಮನೆಯವರಿಗೆ, ಯಾಕಂದ್ರೆ ನಮ್ಗೆ ಮೇನ್ ಮನೆಯವರು ಪ್ಯಾನಿಕ್ ಆಗದೆ ಇರ್ಲಿ ಅಷ್ಟೇ. ಯಾಕಂದ್ರೆ ಮನೆಯವರು ಎಲ್ರಿಗೂ ಇನ್ಫಾರ್ಮೇಶನ್ ಕೊಟ್ಟಿದೀವಿ, ನಾವೆಲ್ಲ ಇಲ್ಲಿ ಸೇಫ್ ಆಗಿದ್ದೀವಿ, ಏನು ತೊಂದರೆ ಇಲ್ಲ, ಎಲ್ಲರೂ ಸಹ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ನಾರ್ಮಲ್ ಆಗಿ ಹೇಗೆ ಇದ್ದೀವಿ ನಾವು ಇವಾಗ ಸಹ ಹಾಗೆ ಇದ್ದೀವಿ.
ಈಗ ಸಿಚುವೇಶನ್ ಏನೂ ಪ್ರಾಬ್ಲಮ್ ಆಗಿಲ್ಲ ಅನ್ಕೊಂಡೆ ಇಲ್ಲಿ ಸಹ ಹೇಗಿದ್ವಿ ನೋಡಿ, ನಾವು ಮನೆಯವರಿಗೆಲ್ಲ ಇನ್ಫಾರ್ಮೇಶನ್ ಕೊಡ್ತೀವಿ, ಅವರು ಸಹ ಹಾಗೇನೆ ಎಲ್ಲರೂ ಅವರು ಟೇಕ್ ಕೇರ್ ಆಫ್ ನೋಡ್ಕೊಂತ ಇದ್ದಾರೆ, ಏನು ಪ್ರಾಬ್ಲಮ್ ಇಲ್ಲ. ಮತ್ತೆ ಯಾಕಂದ್ರೆ ಎಲ್ರಿಗೂ ಸಹ ಇವಾಗ ಗ್ರೂಪ್ ಕ್ರಿಯೇಟ್ ಮಾಡಿದ್ದಾರೆ. ಈಗ ನಮ್ಮ ಸ್ಟೇಟ್ ಅಲ್ಲಿ ಕರ್ನಾಟಕರಿಗೋಸ್ಕರನೇ ಗ್ರೂಪ್ ಅನ್ನ ಬೇರೆ ಮಾಡಿದ್ದಾರೆ. ಸೊ ಅಲ್ಲಿ ಅವರಿಗೆ ಹಾಗೆ ಸಹ ಬೇರೆ ಮಾಡಿರ್ಬೋದು. ನಮ್ಮ ಇದರಲ್ಲಿ ಸಹ ತುಂಬಾ ಕಾಳಜಿಯಿಂದ ಎಲ್ಲ ಸಹ ನೋಡ್ಕೊತಾ ಇದ್ದಾರೆ. ಪ್ರತಿಯೊಬ್ಬರು ನಮ್ಗೆ ಮೈನ್ ಆಗಿ ನಮ್ಮ ಶಾಸಕರು, ಬೈಂದೂರು ಶಾಸಕರು ಗುರುರಾಜ್ ಗಂಟೋಳೆ ಸಹ ಇದ್ದಲ್ಲ, ಅವ್ರ ತಂಡದವರು ಚೆನ್ನಾಗಿ ಎಲ್ಲ ಸಹ ವ್ಯವಸ್ಥೆ ಮಾಡ್ತಿದ್ದಾರೆ. ಓಕೆ, ಹೋಲ್ಡ್ ಆನ್ ಸರ್, ಮಾತನಾಡಿಸ್ತೇನೆ. ಇಸ್ರೇಲ್ನಿಂದ ಸಂದೀಪ್ ಸರ್ ನಮ್ಮ ಜೊತೆ ಲೈವ್ನಲ್ಲಿ ಇದ್ರು. ಸರ್, ಈಗ ಅಬುದಾಬಿ ಗಲ್ಫ್ ರಾಷ್ಟ್ರಗಳಲ್ಲಿ ಯಾವ ರೀತಿ ವಾತಾವರಣ ಇದೆ ಅಂತ ಅಲ್ಲಿನ ನಮ್ಮೂರವ್ರು ಹೇಳ್ತಾ ಇದ್ರು, ಕನ್ನಡಿಗರು ಹೇಳ್ತಾ ಇದ್ರು. ಇಸ್ರೇಲಲ್ಲೂ ಕೂಡ ಹೀಗೇನೆ ಸರ್? ಅಂದರೆ ವರ್ಕ್ ಫ್ರಮ್ ಹೋಮು, ಸ್ಕೂಲ್ಗಳನ್ನು ಕ್ಲೋಸ್ ಮಾಡಲಾಗಿದೆಯಾ, ನೋಟಿಸ್ ಕೊಡಲಾಗಿದೆಯಾ, ಎಲ್ಲಿವರೆಗೂ ಕ್ಲೋಸ್ ಆಗಿರುತ್ತೆ, ಹೇಗೆ ಅಂತ? ಹೇಗೆ ಅಂದ್ರೆ ತಾತ್ಕಾಲಿಕವಾಗಿ ಶಾಲಾ ಕಾಲೇಜುಗಳು, ಏರ್ಪೋರ್ಟ್ ಕೂಡ ಕ್ಲೋಸ್ ಇರುವಂತಹ ಸಾಧ್ಯತೆಗಳಿರ್ತದೆ. ಆಮೇಲೆ ಭಾರತೀಯರಲ್ಲಿ ಕೇರ್ ಗಿವರ್ ಆಗಿ ವರ್ಕ್ ಮಾಡ್ತಾ ಇರೋದ್ರಿಂದ ಅಷ್ಟೇನು ಸಮಸ್ಯೆ ಇಲ್ಲ, ಮನೆಯಲ್ಲೇ ಇರ್ಬೇಕಾಗ್ತದೆ. ಅಲ್ಲ, ಡೇಟ್ ಕೊಟ್ಟಿದ್ದಾರಾ ಸುರಕ್ಷತೆಯ ದೃಷ್ಟಿಯಿಂದ? ಅಂದ್ರೆ ಅನಾವಶ್ಯಕ ಇಲ್ಲ 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 ಸರ್, ಇಲ್ಲ ಇಲ್ಲ. ಅಂದಾಜು ಅಂದ್ರೆ ಸಾರ್ವಜನಿಕ ಅಭಿಪ್ರಾಯಗಳೆಲ್ಲ ಕೇಳಿದಾಗ ನಮ್ಗೆ ಒಂದು ವಾರದ ಒಳಗೆ ಎಲ್ಲವೂ ಕೂಡ ಸರಿ ಆಗ್ತದೆ ಅನ್ನೋ ಒಂದು ಮಾಹಿತಿಗಳು ಇದೆ. ಬಟ್ ಅಫಿಷಿಯಲ್ ಆಗಿ ನಮ್ಗೆ ಯಾವುದೇ ಮಾಹಿತಿಗಳು ಸಿಕ್ಕಿಲ್ಲ ಸರ್. ಇಲ್ಲಿ ಕನ್ನಡಿಗರು ಎಷ್ಟು ಜನ ನಿಮ್ ಜೊತೆ ಈಗ ಸಂಪರ್ಕದಲ್ಲಿದ್ದಾರೆ ಸರ್ ಈಗ ಇಸ್ರೇಲಲ್ಲಿ? ಆಬ್ವಿಯಸ್ಲಿ ಯುದ್ಧ ಅನ್ನುವಂಥ ವಿಚಾರ, ಈ ತರ ಸಿಚುವೇಶನ್ಗಳಲ್ಲಿ ಸಹಜವಾಗಿ ಗ್ಯಾದರ್ ಆಗ್ತಾ ಇರ್ತಾರೆ, ಅವ್ರ ಸೋಷಿಯಲ್ ಮೀಡಿಯಾಗಳಲ್ಲಿ ಕನೆಕ್ಟ್ ಆಗ್ತಾ ಇರ್ತಾರೆ, ವಿಚಾರಿಸ್ಕೊಳ್ತಾ ಇರ್ತಾರೆ ಒಬ್ರಿಗೊಬ್ರು. ಹೌದು 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 ಹೌದು, ಅದೆಲ್ಲ ಆಗ್ತಾ ಇದೆಯಾ? ಅಂದ್ರೆ ಎಲ್ಲೂ ಕೂಡ ಕನ್ನಡಿಗರು ಎಷ್ಟಿದ್ರು, ಭಾರತೀಯರು ಎಲ್ಲರೂ ಕೂಡ ಇಲ್ಲಿಯ ಸಾಮಾಜಿಕ ಜಾಲತಾಣಗಳ ರಚನೆ ಅಂದ್ರೆ ಬೇರೆ ಬೇರೆ ಉದ್ದೇಶಗಳಿಗಾಗಿ ರಚನೆಯಾದಂತಹ ಗ್ರೂಪ್ಗಳಲ್ಲೂ ಸಹ ಪ್ರಸ್ತುತ ಸನ್ನಿವೇಶದ ಚಿತ್ರಣವನ್ನ ಅಥವಾ ನಮ್ಗೆ ಸೂಚನೆಗಳನ್ನ ನೀಡ್ತಕ್ಕಂತಹ ಪ್ರಯತ್ನಗಳು ಬೇರೆ ಬೇರೆ ಗ್ರೂಪ್ ನಲ್ಲಿ ನಡೀತಾ ಇದೆ. ಆ ಮೂಲಕ ನಾವು ಕೂಡ ಅನೇಕ ವಿಚಾರಗಳನ್ನ ನಾವು ಕಂಡುಕೊಳ್ತಾ ಇದ್ದೇವೆ, ಮಾಹಿತಿಗಳನ್ನ ಗಳಿಸ್ಕೊಳ್ತಾ ಇದ್ದೇವೆ. ಅಂದ್ರೆ ಅದು ಕೂಡ ನಮಗೂ ಒಂದು ಮುನ್ನೆಚ್ಚರಿಕೆಯನ್ನ ಅದು ಕೂಡ ಕೊಡ್ತದೆ. ಆ ಗ್ರೂಪ್ ನ ಮೂಲಕ ನಾವು ಮಾಹಿತಿಯನ್ನ ಗಳಿಸ್ಕೊಳ್ಳೋದ್ರಿಂದ ನಮ್ಮ ಸುರಕ್ಷತೆಗೆ ನಾವು ಆದ್ಯತೆಯನ್ನು ಕೊಡ್ಲಿಕ್ಕೆ ಸುಲಭ ಆಗ್ತದೆ. ಈಗ ನೀವು 1 ವರ್ಷದಿಂದ ಇದ್ದವರು, ಎಷ್ಟನೇ ಅನುಭವ ನಿಮಗಿದು, ಯುದ್ಧದ ಅನುಭವ? ಇದು ನಾನು ನಾನು ಬರೋ ಟೈಮಲ್ಲಿ ದೊಡ್ಡ ಮಟ್ಟಿನ ವಾರ್ ಇತ್ತು. ಆ ಬರೋ ಸಂದರ್ಭದಲ್ಲಿ ಎಲ್ಲವೂ ತಿಳಿಯಾಗಿತ್ತು. 1-2 ಬಾರಿ ಸೈರನ್ ಅನುಭವಗಳಾಗಿತ್ತು ಕೂಡ. ಬಟ್ ಆಫ್ಟರ್ 6-7 ಮಂತ್ಸ್ ಇದು ಮತ್ತೆ ಈ ಒಂದು ಪರಿಸ್ಥಿತಿಯನ್ನು ನಾವು ಎದುರಿಸ್ತಾ ಇದ್ದೇವೆ. ಬಟ್ ಎಲ್ಲೂ ಕೂಡ ಯಾವುದೇ ರೀತಿಯ ಸುರಕ್ಷತೆಯ ದೃಷ್ಟಿಯಿಂದ ಸಮಸ್ಯೆ ಇಲ್ಲ. ಅಂದ್ರೆ ನಾವು ಇಲ್ಲಿ ಗವರ್ಮೆಂಟ್ ನ ಗೈಡ್ಲೈನ್ಸ್ ಏನಿದೆ ಅದನ್ನ ಫಾಲೋ ಅಪ್ ಮಾಡ್ಬೇಕಷ್ಟೇ. ಅದನ್ನ ನಾವು ಅಚ್ಚುಕಟ್ಟಾಗಿ ಪಾಲಿಸಿದ್ರೆ ನಮ್ಗೆ ಸಮಸ್ಯೆ ಇಲ್ಲ. ಐ ಥಿಂಕ್ ಜಗತ್ತಿನ ಯಾಕಂದ್ರೆ ಅತಿ ಹೆಚ್ಚು ಯುದ್ಧಗಳನ್ನ ಎದುರಿಸಿದ್ದು ಮಾಡಿದ್ದು ಅಂತ ಬಂದ್ರೆ ಇಸ್ರೇಲೇ ಬರುತ್ತೆ ಅನ್ಸುತ್ತೆ ಫಸ್ಟ್ ಹೆಸರು. ಸೊ ಹಾಗಾಗಿ ಈಗ ನೀವು ಹೋಗಿ 1 ವರ್ಷ ಆಯ್ತು, ಕಾಮನ್ ಅಂತ ಅನಿಸ್ಬಿಟ್ಟಿದೆಯಾ ನಿಮಗೂ ಈ ಸಿಚುವೇಶನ್ಸ್ಗಳೆಲ್ಲ? ಸಹಜ ಅಂತ ಅಂದ್ರೆ ಯಾವುದೇ ದೇಶ ಆಗಿದ್ರು ಕೂಡ ಅದರ ಆಂತರಿಕ ಸುರಕ್ಷತೆ ಅಥವಾ ಬಾಹ್ಯ ರಕ್ಷಣೆಯ ದೃಷ್ಟಿಯಿಂದ ಎಲ್ಲಾ ರೀತಿಯಲ್ಲೂ ಸನ್ನದ್ಧಾಗಿರುವಂತದ್ದು ಪ್ರತಿಯೊಂದು ದೇಶ ಕೂಡ ಮಾಡ್ಬೇಕಾದಂತಹ ಕರ್ತವ್ಯ. ಅದನ್ನ ಇಸ್ರೇಲ್ ಕೂಡ ಮಾಡ್ತಾ ಇದೆ ಅಂತ ನಾನು ಖಂಡಿತವಾಗ್ಲೂ ಹೇಳಲಿಕ್ಕೆ ಬಯಸ್ತೇನೆ. ಇದು ಇಲ್ಲಿಯ ಸ್ವಾಭಾವಿಕವಾದಂತಹ ಚಿತ್ರಣ. ಅಂದ್ರೆ ಇಲ್ಲಿಯ ನಾಗರಿಕರು ಸಂಪೂರ್ಣವಾಗಿ ಇದಕ್ಕೆ ಹೋಗಿದ್ದಾರೆ. ಅಂದ್ರೆ ಎಂತಹ ಪರಿಸ್ಥಿತಿಯನ್ನು ಎದುರಿಸಲು ಯಾವ ಸಂದರ್ಭದಲ್ಲೂ ತಯಾರಾಗಿರುವಂತಹ ನಾಗರಿಕರನ್ನು ನಾವು ಇಸ್ರೇಲ್ ನಲ್ಲಿ ಕಾಣಬಹುದು. ಈಗ 3 days ಆಯ್ತು ಸರ್, ಈಗ ಇರಾನ್ ಅಪೋಸಿಟ್ ಯುದ್ಧ ಸ್ಟಾರ್ಟ್ ಆಗಿ. ತಮ್ಮ ಕಿವಿಗೆ ಏನಾದರೂ ಸೌಂಡ್ ಕೇಳಿರೋದು, ಅಕ್ಕಪಕ್ಕ ಮಿಸೈಲ್ಗಳು ಬಿದ್ದಿದ್ದು, ಬಾಂಬ್ ಬಿದ್ದಿದ್ದು? ಖಂಡಿತ ಆಗಿದೆಯಾ? ಖಂಡಿತವಾಗ್ಲು ಕೇಳಿದೆ ಸರ್, ಆಗಿದೆ. ಅಂದ್ರೆ ಮೊಬೈಲ್ಗೆ ನಮ್ಗೆ ಮೆಸೇಜ್ಗಳು ಬಂದ ತಕ್ಷಣ ನಾವು ಬಂಕರ್ಗೆ ಹೋಗುವಂತಹ ಸಂದರ್ಭದಲ್ಲಿ ಆಫ್ಟರ್ ಫ್ಯೂ ಮಿನಿಟ್ಸ್ ನಮ್ಗೆ ಸೈರನ್ ಜೋರಾದ ಶಬ್ದ ಕೇಳ್ತದೆ. ಆ ಸಂದರ್ಭದಲ್ಲಿ ನಮ್ಗೆ ಈ ಸ್ಫೋಟ ಆಗ್ತಕ್ಕಂತಹ ಅಂದ್ರೆ ಐರನ್ ಡೋಮ್ ಮೂಲಕ ಅದನ್ನ ಹೊಡೆದುರುಳಿಸ್ತಕ್ಕಂತಹ ಪ್ರಯತ್ನಗಳನ್ನ ನಮ್ಮ ಇಲ್ಲಿಯ ಸೇನೆ ಮಾಡ್ತದೆ. ಅಂತ ಸಂದರ್ಭದಲ್ಲಿ ಆ ಶಬ್ದಗಳನ್ನ ನಾವು ಗ್ರಹಿಸಿದ್ದೀವಿ, ಕೇಳಿದೀವಿ. ಆಫ್ಟರ್ 10 minutes ಆ ಸೌಂಡ್ ಬಂದ ಆಫ್ಟರ್ 10 minutes ನಾವು ಬಂಕರ್ ಇಂದ ಔಟ್ಸೈಡ್ ಬರ್ತೇವೆ. ಅಂದ್ರೆ ಆ ಪೀಸಸ್ ಎಲ್ಲ ಬೀಳ್ತಕ್ಕಂತಹ ಸಾಧ್ಯತೆಗಳು ಇರ್ತದೆ ಅನ್ನೋ ಮಾಹಿತಿ ಇದೆ. ನಿನ್ನೆ ಕೂಡ ಒಂದು ಭಾಗದಲ್ಲಿ ಅದರ ಒಂದು ಅವಶೇಷಗಳು ಬಿದ್ದಿರತಕ್ಕಂತಹ ನಾವು ಚಿತ್ರಣವನ್ನ ನಾವು ಮಾಧ್ಯಮದಲ್ಲಿ ನೋಡಿದ್ವಿ. ಸುಮ್ನೆ ಕ್ಯೂರಿಯಾಸಿಟಿ ಬೆನ್ ಗುರಿಯನ್ ಪ್ರದೇಶ ಅಂತ. ಅಲ್ಲ, ಈಗ ಎಷ್ಟು ಸಾರಿ ನೀವು ಬಂಕರ್ ಒಳಗೆ ಹೋಗಿರ್ಬೋದು ಇಲ್ಲಿವರೆಗೂ? ನಾನು ಅಂದ್ರೆ ನಿನ್ನೆ ಒಂದು ಮಧ್ಯಾಹ್ನ ನಂತರ ಒಂದು 13 ಸಾರಿ ಹೋಗಿದ್ದೇನೆ ಸರ್. ಅಂತ ಸಂದರ್ಭದಲ್ಲಿ ನಾವು ಊಟ ಮಾಡ್ತಾ ಇದ್ರೆ ಅದನ್ನು ಬಿಟ್ಟು ಹೋಗ್ಬೇಕು. ಯಾವುದೇ ಕೆಲಸ ಕಾರ್ಯಗಳಲ್ಲಿ ನಾವು ತೊಡಗಿರ್ಲಿಕ್ಕೆ ಆಗುದಿಲ್ಲ. ಮಧ್ಯರಾತ್ರಿ 1 ಗಂಟೆಗೆ ಎದ್ರು ನಾವು ಹೋಗ್ಬೇಕು. ಅಂದ್ರೆ
ಆ ಸೈರನ್ ಯಾವುದೇ ಸಂದರ್ಭದಲ್ಲಿ ಆಗ್ತಕ್ಕಂತಹ ಸಾಧ್ಯತೆಗಳಿದೆ. ಓಕೆ. ಆದ್ರಿಂದ ಆಲ್ಮೋಸ್ಟ್ ನಾವು 3 ಗಂಟೆ ನಂತರ ಹೋದ್ರೆ ಬಂಕರ್ ಅಲ್ಲೇ ಮಲಗ್ತಕ್ಕಂತಹ ವ್ಯವಸ್ಥೆಗಳಿದೆ. ಯಾಕಂದ್ರೆ ಇಲ್ಲಿ ಎಲ್ಲಾ ಕಡೆ ನಾವೀಗ ಸಾರ್ವಜನಿಕವಾಗಿ ಸುತ್ತಾಡಿದ್ರು ವ್ಯವಸ್ಥೆ. ನಾನು ನಿನ್ನೆ ನಮ್ಮ ಊರಿನ ಕೆಲವು ಗ್ರೂಪ್ ಗಳಿಗೆ ಇಲ್ಲಿ ಬಂಕರ್ನ ವ್ಯವಸ್ಥೆ ಯಾವ ರೀತಿ ಇರ್ತದೆ ಅನ್ನೋದನ್ನ ತೋರಿಸಿದ್ದೆ. ಅಂದ್ರೆ ಪಾರ್ಕ್ ಅಲ್ಲೂ ಸಹ ಅಂಡರ್ ಗ್ರೌಂಡ್ ಶೆಲ್ಟರ್ ಗಳನ್ನ ನಾವಿಲ್ಲಿ ಕಾಣಬಹುದು. ಓಕೆ 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 ಸರ್, ಫೈನ್. ಚೆನ್ನಾಗಿರಿ, ಸೇಫ್ ಆಗಿರಿ, ಆದಷ್ಟು ಬೇಗ ಥ್ಯಾಂಕ್ ಯು ವಾಪಸ್ ಬರುವಂತ ಈಗ ವಾತಾವರಣ. ಇಲ್ಲಿ ಇರ್ತಕ್ಕಂತಹ ಭಾರತೀಯರ ಪೋಷಕರಿಗೆ ನೈತಿಕ ಸ್ಥೈರ್ಯವನ್ನು ತುಂಬತಕ್ಕಂತಹ ಕೆಲಸ ನಿಮ್ಮ ಮಾಧ್ಯಮದೊಳಗೆ ಆಗ್ಲಿ ಅಂತ ನಾನು ಆಶಿಸ್ತೇನೆ. ಥ್ಯಾಂಕ್ ಯು ಸಂದೀಪ್ ಸರ್, ಶ್ರೀರಾಮ್ ಸರ್, ಇಬ್ರಿಗೂ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.